ಬಾರೋ ಹೋಗೋಣ. ಏನು ಊಟ? ಫೋಟೋ ಬೇಕು ನೋಡಿ, ಫೋಟೋ ಶೂಟ್ ಮಾಡ್ತಾನೆ. ಬಂದಿರೋದು ಈವೆಂಟ್ಗೆ, ಆವಾಗ ಒಂದು ಫೋಟೋ ಶೂಟ್ ಮಾಡ್ದ. ನಾನು ಮಾಡೋಷ್ಟರಲ್ಲಿ ಮಕ್ಕಾರ ಹೋಗೋದೆ. ಅವ್ನು ಯಾರೋ ಬಂದ್ಬಿಟ್ಟು ಇಲ್ಲಿ ಫೋಟೋಸ್ ಅಲೌಡ್ ಇಲ್ಲ ಅಂದ್ಬಿಟ್ಟ. ಇವ್ನು ಮಾತ್ರ ಇಡ್ಸ್ಕೊಂಬಿಟ್ಟ ಅವರ್ಸ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನೋ ಕಂದಲೇ, ಏನೋ ಏನೋ. ಏನು ಮಾಡೋದು? ಹೆಂಗೆ ವಿಡಿಯೋ ಮಾಡೋದು? ಅಷ್ಟು ದೂರದಿಂದ ಬಂದು ಕಂಟೆಂಟ್ ಸಿಗುತ್ತೆ ಅಂತ ಖುಷಿಯಿಂದ ಜೋಶಲ್ಲಿ ಹಾಡುಗಳೆಲ್ಲ ಹೇಳ್ಕೊಂಡು ಬಂದೆ ಗುರು. ಇಲ್ಲಿ ನೋಡಿದ್ರೆ ಹಿಂಗಾಗುತ್ತೆ. ಕಾರಲ್ಲಿ ಕೂತ್ಕೊಂಡಿದ್ದೀವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ. ಹೆಂಗಾದ್ರೂ ಮಾಡಿ ವೀಡಿಯೋ ಮಾಡಬೇಕಲ್ಲ. ನನಗೆ ವೀಡಿಯೋ ಮಾಡೋ ಚಿಂತೆ, ಇವ್ರುಗಳೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಇವ್ನು ನೋಡಿ ಮಲ್ಗೆ ಬಿಟ್ಟವನೆ. ಏ ಬಮ್ಮೈದಾವ್, ಏ ಕಳ್ಳ, ನಗ್ದ ನಗ್ದ ನಗ್ದ, ಏ ಚೀ ಕಳ್ಳ. ಸುಸ್ತಾಗ ಹಾಡಿ ಹೇಳಿ ಗಾಡಿ ಓಡಿಸಿ ಮಲಗಿಬಿಟ್ಟವನೆ. ಆಚೆ ಹೋಗೋಣ, ಏನೋ ಒಂದು ಮಾಡಿ ವಿಡಿಯೋ ಮಾಡಲೇಬೇಕು. ಅದೇನು ಈವೆಂಟ್ ಅಂತ ನಾನು ನೋಡಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಂತೂ ಇಂತೂ ವಿಡಿಯೋ ಮಾಡ್ತಾ ಇದ್ದೀನಿ ಗುರು. ಅಲ್ಲೊಬ್ಬನ ವಿಚಾರಿಸ್ದೆ, ಮಾತಾಡಿದೆ. ಅವ್ರು ಹೇಳಿದ್ರು ಕಾರ್ ಹತ್ರ ಹೋಗಿ ಅಲ್ಲಿ ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿ, ಬಟ್ ಬೇರೆ ಕಡೆ ಎಲ್ಲ ವೀಡಿಯೋಸ್ ತೆಗಿಬೇಡಿ, ಸುತ್ತಮುತ್ತ ರೆಸ್ಟ್ರಿಕ್ಟೆಡ್ ಏರಿಯಾಸ್ ಅಂತ ಹೇಳಿದ್ರು. ಓಕೆ ಸರ್, ನಮಗೆ ಈವೆಂಟು ವೀಡಿಯೋ ಸಿಕ್ಕಿದ್ರೆ ಸಾಕು ಅಂತೇಳಿ ಬಂದ್ಬಿಟ್ಟು ಇಂತೂ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಈವೆಂಟು. ಏನಪ್ಪ ಅಂದರೆ ಹೊಸದಾಗಿ ಡಸ್ಟರ್ ಲಾಂಚ್ ಆಗಿದೆ ಅಲ್ವಾ. ಸೊ ಇಲ್ಲಿ ಕಸ್ಟಮರ್ಸ್ಗೆಲ್ಲ ಓಡ್ಸೋಕೆ ಕೊಡ್ತಾರೆ. ಅಂದರೆ ಒಂದು ಆನ್ಲೈನಲ್ಲಿ ಗೂಗಲ್ ಫಾರ್ಮ್ ಫಿಲ್ ಮಾಡಿ ನೀವು DL ನಂಬರೆಲ್ಲ ಹಾಕಿ ಇಲ್ಲಿಗೆ ಬಂದರೆ, ಹೊಸೂರು ಹತ್ರ ಇದು ತಳಿ ಅಂತ, ಇಲ್ಲಿ ಈವೆಂಟ್ ನಡೀತಿರೋದು. ಇಲ್ಲಿ ಬಂದರೆ ನಿಮ್ಗೊಂದು ಟೀ ಶರ್ಟು ಕೊಡ್ತಾರೆ, ನಾಷ್ಟ ಕೂಡ ಅವ್ರಿಗೆ ಕೊಡ್ತಾರೆ ಕಸ್ಟಮರ್ಗೆ. ತಿಂದ್ಕೊಂಡು ಎಂಟ್ರಿ ಮಾಡಿಬಿಟ್ಟು ಬಂದು ನೀವು ಡಸ್ಟರ್ನ ಡ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ತಗೊಂಬೋದು. ಎರಡು ಕಾರೇ ಕಳಿಸ್ತವ್ರಿ ನೋಡಿ. ಇಲ್ಲಿ ಈಗ ಒಬ್ಬ ಅಂಪೈರ, ಏನಂತಾರೆ ಇವ್ರ ಗೊತ್ತಿಲ್ಲ, ಅಂಪೈರೇ ಇರ್ಬೋದ ಏನೋ. ಈಗ ಇವರು ಏನು ಮಾಡ್ತಾರೆ ಅಂದರೆ 3, 2, 1 ಗೋ ಅಂತಾರೆ. ಇವರು ಹೋಗ್ತಾರೆ. ಈಗ ನೋಡಿ ಹೇಳ್ತಾರೆ ಅವರು 3, 2, 1 ಗೋ. ಓದ ಅಣ್ಣ, ಓದ ಹೋಗೋಣ, ನೀನು ಹೋಗೋಣ ಹೋಗ್ರಿ ಹೋಗ್ತಾ ಇರಿ. ಇದೇ ಈವೆಂಟ್ ಆ್ಯಕ್ಚುಲಿ. ಅಂದರೆ ಇದು ಜಸ್ಟ್ ಒಂದು ಡಸ್ಟರ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಕಸ್ಟಮರ್ಸ್ಗೆ ಒಂದು ಅವಕಾಶ ಥರ ಮಾಡಿಕೊಡ್ತಾ ಇರೋದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸ್ವಲ್ಪ ಹೊತ್ತು ವೀಡಿಯೋಸ್ ಮಾಡಿದೆ. ಆಮೇಲೆ ಏನೆಲ್ಲ ಸೇಮ್, ಎಲ್ಲ ಕಸ್ಟಮರ್ ಬರ್ತಾರೆ, ಓಡಿಸ್ತಾರೆ. ಸೊ ಸ್ವಲ್ಪ ಕಾರಲ್ಲಿ ಬಂದು ರೆಸ್ಟ್ ಮಾಡಿದೆ. ನಾನು ನಮ್ಮ ಬಾಮೇದ ಮಲಗಿದ್ದ, ಅಂದಮೇಲೆ ಮತ್ತೆ ಮಲ್ಕೊಂಬಿಟ್ಟೆ. ಇನ್ನೇನು ಮಾಡಲಿ, ಇಲ್ಲಿ ಕಸ್ಟಮರ್ಗೆ ಮಾತ್ರ ಊಟ ತಿಂಡಿ ಎಲ್ಲ, ನಮಗೇನು ಇಲ್ಲ. ನಮಗೆ ಬೇಕಾದ್ರೆ ಹೊರ್ಗಡೆ ಹೋಗ್ಬೇಕು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಷ್ಟೇ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ 1 hour ಏನೋ ಸ್ಟಾಪ್ ಮಾಡಿಸಿದ್ದಾರೆ. ಏನೋ ಫ್ಲೈಟ್ ಬರುತ್ತೆ ಅಂತ. ಸೊ ಈಗ ಟ್ರ್ಯಾಕಿಂಗ್ ಮಾಡೋದು ಬೇಡ ಅಂತ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿಸಿದ್ದಾರೆ. ಯಾಕಂದರೆ ಪಕ್ಕದಲ್ಲೇ ಏನಂತ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ, ಫ್ಲೈಟ್ಸ್ ಎಲ್ಲ ನಿಂತಿದೆ ಅಷ್ಟೇ. ಇನ್ನು ಮಳೆ ಬೇರೆ ಎದ್ದಿದೆ. ಸೊ ನಾವು ಹೊರಡ್ತಾ ಇದ್ದೀವಿ. 4 ಗಂಟೆಗೋ 5 ಗಂಟೆಗೆ ಮುಗಿಯುತ್ತೆ. ನಾವು ಸ್ವಲ್ಪ ಬೇಗ ಬಿಡ್ತಾ ಇದ್ದೀವಿ. ನಾವು ದೂರ ಹೋಗ್ಬೇಕು, ಇನ್ನು ಮನೆ ಸೇರ್ಕೊಬೇಕು. ಹೋಗ್ಬೇಕಾದ್ರೆ ತಿರ್ಗಾ ಮ್ಯಾಪ್ ಹಾಕ್ಕೊಬೇಕು, ಕರೆಕ್ಟಾಗಿ ಹೋಗ್ತೀವೋ ಎಲ್ಲೋ ಗೊತ್ತಿಲ್ಲ. ಬಾರೋ ಹೋಗೋಣ. ಏನು ಊಟ? ಫೋಟೋ ಬೇಕು ನೋಡಿ, ಫೋಟೋ ಶೂಟ್. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಂದಿರೋದು ಈವೆಂಟ್ಗೆ, ಆವಾಗ ಒಂದು ಫೋಟೋ ಶೂಟ್ ಮಾಡ್ದ. ನಾನು ಮಾಡೋಷ್ಟರಲ್ಲಿ ಮಕ್ಕಾರ ಹೋಗೋದೆ. ಅವ್ನು ಯಾರೋ ಬಂದ್ಬಿಟ್ಟು ಇಲ್ಲಿ ಫೋಟೋಸ್ ಅಲೌಡ್ ಇಲ್ಲ ಅಂದ್ಬಿಟ್ಟ. ಇವ್ನು ಮಾತ್ರ ಇಡ್ಸ್ಕೊಂಬಿಟ್ಟ ಅವರ್ಸ್. ಟೆಕ್ನಾಲಜಿ ಇನ್ನೊಂದು 2 ಫೋಟೋ ಹಿಡಿದ್ಬಿಟ್ಟು ಹೋಗೋಣ ಮನೆಗಲ್ಲ ಆಫೀಸ್ಗೆ. 5 minutes later. ಅಷ್ಟೇ, ಈವೆಂಟ್ಗೆ ಗುಡ್ ಬಾಯ್ ಹೇಳಿ ನಾನು ನಮ್ಮ ಬಾಮೈದ ಓಡಾಡ್ತಾ ಇದ್ದೀವಿ. ಇನ್ನೂ ಇತ್ತು ಈವೆಂಟ್ ಆ್ಯಕ್ಚುಲಿ. ಮೋಡ ನೋಡಿ, ಮಳೆ ಹೆಂಗಿದ್ದಿದೆ. ಈ ಮಳೆ ಏನಾದ್ರು ಜೋರಾಗೋರೆ ನಾವು ತಗ್ಲಾಕೊಂತೀರಿ. ಗಾಡೀಲಿ ಬೇರೆ ಬಂದಿರೋದು, ಅದಕ್ಕೆ ನಮ್ಮ ಬ್ರಾಂಚ್ ಅವರು ಇನ್ನೂ 2 ಅಲ್ಲೇ ಇದ್ದಾರೆ. ನೀವು ಹೊರಡಿ, ನಾವಿರ್ತೀವಿ ಅಂದರು. ರೈಟಾ ಲೆಫ್ಟಾ? ರೈಟ್. ಅಷ್ಟೇ, ಈವೆಂಟ್ಗೆ ಗುಡ್ ಬೈ ಟಾಟಾ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ.
ಮಳೆ ಬೇರೆ ಸರಿಯಾಗಿದ್ದಿದ್ದೆ, ಎಲ್ಲಿ ಸಿಕ್ಕಾಕೊಂತೀವೋ ಗೊತ್ತಿಲ್ಲ. ಬೇಗ ಹೋಗೋಣ ಅಂದರೆ ರೂಟ್ ಗೊತ್ತಿಲ್ಲ. ಬರೋಗ ಒಂದೊಂದು ಪಾಡ ಬಿದ್ದಿದ್ದ. ನಮ್ಮ ತಪ್ಪಿಲ್ಲಪ್ಪ, ಗೂಗಲ್ ಮ್ಯಾಪಲ್ಲಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಲು. ಸೊ ಅದರಿಂದ ಈಗ ಮತ್ತೆ ಮ್ಯಾಪ್ ಹಾಕ್ಕೊಂಡೇ ಹೋಗ್ತಾ ಇದ್ದೀವಿ. ಒಂದು ಆ ಟಿ ವಿ ಎಸ್ ಹತ್ತತ್ರ, ಆ ಟಿ ವಿ ಎಸ್ ಕಂಪ್ನಿ ಇದೆಯಲ್ಲ ಹತ್ತತ್ರ ಹೋದರೆ ಸಾಕು, ಆಮೇಲೆ ಫುಲ್ ರೂಟ್ ಗೊತ್ತು. ಮಳೆ ಬೀಳ್ದಿರ ಇಲ್ಲಿ. ಬಟ್ಟು ಅಲ್ಲಿ ಬಂದು ರೀಚ್ ಆದ್ರಲ್ವ ಈವೆಂಟ್ಗೆ, ಅಲ್ಲಿ ಗಂಟೆ ಚೆನ್ನಾಗಿತ್ತು, ಫುಲ್ ಜೋಶಾಗಿತ್ತು. ಅವ್ರು ಯಾವಾಗ ವೀಡಿಯೋ ಮಾಡಬೇಡಿ ಅಂದರು ಅಲ್ಲಿಂದ ಯಾಕೋ ಸ್ವಲ್ಪ ಸಪ್ಪೆ ಆಗೋಯ್ತು, ಇಂಟ್ರೆಸ್ಟೇ ಬರಲಿಲ್ಲ ವೀಡಿಯೋಸ್ ಮಾಡೋಕ್ಕೆ. ಏನು ಮಾಡೋಕ್ಕಲ್ಲ, ಕೆಲವೊಂದು ಟೈಮ್ ಆಗುತ್ತೆ, ಏನು ಮಾಡೋದು. ವೆದರ್ ಒಂಥರ ಸಕ್ಕದಾಗಿದೆ, ಚಳಿಯಾಗಿದೆ, ಒಂಥರ ಸಕ್ಕದಾಗಿದೆ. ಇಷ್ಟು ದಿನ ಬಿಸಿಲು ಸೆಕೆ ಅಂತ, ಇವತ್ತು ಒಂಥರ ಕೂಲಾಗಿದೆ, ತಂಪಾಗಿದೆ, ಹಾಯಾಗಿದೆ, ಎದೆಯೊಳಗೆ ಜಲ್ಲೆಂದಿದೆ. ಲಲಲಲಲ ಇವನು ಆಡ್ತಾ ಇಲ್ಲ, ಓ ಇವನಿಗೆ ನಿದ್ದೆ ಬಂದ್ಬಿಟ್ಟಿದೆ. ಬೇವರ್ಸಿನ ಕಾರಲ್ಲಿ ನಿದ್ದೆ ಮಾಡೋಕೆ ಬಿಟ್ನಲ್ವಾ, ಸೊ ನಿದ್ದೆ ಮಾಡಲ್ಲೇ ಇದ್ದಾನೆ. ಮಾತಾಡು, ಹಾಡು ಹೇಳು ಅಂದರೆ ನಂಗೆ ನಿದ್ದೆ ಬರ್ತಿದೆ ಅಂತ ಇದ್ದಾನೆ. ನಿದ್ದೆ ಮಾಡ್ಕೊಂಡು ಓಡಿಸ್ಬೇಡಪ್ಪ, ಹುಷಾರಾಗಿ ಓಡಿಸು ಸಾಕು. ಶೆಟ್, ಎಂಟರ್ಟೈನ್ಮೆಂಟ್ ಮಿಸ್ ಆಗೋಯ್ತು. ಹೋಗ್ಬೇಕಾದ್ರೂ ಹಾಡು ಹೇಳ್ಕೊಂಡು ಜೋಶಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಈ ಬೇವರ್ಸಿ ಬಾಮೈದ ಕೈ ಕೊಟ್ಬಿಟ್ಟ. ಇರಲಿ, ಇಟ್ ಹ್ಯಾಪೆಂಡ್ಸ್. ಬಾಮೈದಾಗೆ ನಿದ್ದೆ ಮಾಡಿ ಹೋಗಲಿ ಅಂತ ಒಂದು ಟೀ ಬ್ರೇಕ್ ಆಗ್ದ. ಅತ್ತೆ ಬೆಲೆ ಹತ್ರ ಏಳಿ ಕೈ ಟೀ ಇದು, ಒಂದು ಸಿಪ್ ಆಗ್ತಾಯಿದ್ದಂಗೆ ಬಾಡಿಯೆಲ್ಲ ಗ್ರರ್ ಅಂತ ಇದೆ ಗುರು. ಅಪ್ಪ ಹೆವಿ ಘಾಟಿದ್ದು, ಬಟ್ ಸಖತ್ತಾಗಿದೆ, ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು. ಯಾರಿಗಾರು ಈ ಪ್ಲೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಅತ್ತೆ ಬೆಲೆಯಲ್ಲಿ ಇರೋರಿಗೆ ಪಕ್ಕ ಗೊತ್ತಿದೆ. ಅಷ್ಟೇ ಇವತ್ತಿನ ಡೇ. ಪಾರ್ಟ್ 2 ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗಿಲ್ಲ, ಏನು ಮಾಡೋದು, ಇವನು ನಿದ್ದೆ ಮಾಡೋನು ಕೈ ಕೊಟ್ಬಿಟ್ಟ. ಈ ಮೂವೀಸಲ್ಲಿ ಇರ್ತಾವಲ್ಲ ಕೆಲವೊಂದು, ಪಾರ್ಟ್ 1 ಚೆನ್ನಾಗಿರೋ ಪಾರ್ಟ್ 2 ಅಜೀಬ್ ಮಾಡಿಬಿಡ್ತಾರೆ ಅಂತ, ಹಂಗಾಗೋಯ್ತು ಇವತ್ತು ನನ್ನ ಕತೆ. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹ್ಯಾಪೆನ್ಸ್, ಇಟ್ಸ್ ಓಕೆ. ಮತ್ತಷ್ಟು ವೀಡಿಯೋಸಲ್ಲಿ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಇದೇ ನಮ್ಮ ಆಫೀಸು. ಈಗ ಇಲ್ಲಿ ಇದ್ದ ಪಂಚ್ ಮಾಡಿ ಮನೆಗೆ ಹೋಗ್ತೀನಿ. ಬಾಯ್.